ಯಾವತನೂ ತನ್ನ ನಿಜವಾದ ಆತ್ಮದ ಪರಿಚಯವನ್ನು ಮಾಡಿಕೊಳ್ತಾನೋ ಅವನ ಎಲ್ಲ ಸಮಸ್ಯೆಗಳು ದೂರ ಆಗತ್ತೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಆತ್ಮನು ಶರೀರ ನಾಶವಾದರೂ ನಾಶವಾಗುವವನಲ್ಲ. ಶರೀರ ನಾಶವಾಗಬಹುದು, ಮನಸ್ಸು ಒಂದು ಹಂತದಲ್ಲಿ ಲುಪ್ತವಾಗಬಹುದು, ಆದರೆ ಆತ್ಮನು ಇಲ್ಲದಾಗುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಸತ್ತಾಗ ಅಲ್ಲಿ ಆತ್ಮ ಕಾಣುವುದಿಲ್ಲಲ್ಲ, ಅಭಿವ್ಯಕ್ತಿ ಇಲ್ವಲ್ಲ, ಅಂದರೆ ಮಾಧ್ಯಮ ಇಲ್ಲ. ಅದು ತೋರಿಕೊಳ್ಳುವುದಕ್ಕೆ ಅಂತಃಕರಣ ಅನ್ನುವಂತಹ ಮಾಧ್ಯಮ ಇಲ್ಲ ಅನ್ನೋದು ಬಿಟ್ಟರೆ ಆತ್ಮ ಎಲ್ಲಿಗೂ ಹೋಗಲಿಲ್ಲ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಶ್ರೀಮದ್ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಚರಣಕಮಲಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ, ಹಾಗೆಯೇ ಶ್ರೀಮದ್ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಇವತ್ತಿನ ಕಾರ್ಯಕ್ರಮ ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಎಂಬ ವಿಷಯದ ಕುರಿತಾಗಿ ಚಿಂತನೆಯನ್ನು ಹಮ್ಮಿಕೊಂಡಿದ್ದಾರೆ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಮೂರು ಮುಖ್ಯ ವಿಷಯಗಳನ್ನಿಟ್ಟುಕೊಂಡು 2 ದಿನಗಳ ಕಾರ್ಯಕ್ರಮ ನಡೀತಾ ಇದೆ. ಲೌಕಿಕ ವಿದ್ಯೆಯನ್ನು ಹೇಳಿಕೊಡ್ತಕ್ಕಂತಹ ಶಾಲೆಗಳು ತುಂಬ ಇವೆ. ನಮಗೆ ಬೇಕಾದದ್ದು ವ್ಯಕ್ತಿತ್ವ ನಿರ್ಮಾಣ ಮಾಡತಕ್ಕಂತಹ ಒಂದು ವಿದ್ಯಾಸಂಸ್ಥೆ. ವ್ಯಕ್ತಿತ್ವ ಅಂದಾಗ 4 ಆಯಾಮಗಳು ಬರುತ್ತೆ. ಫಿಸಿಕಲ್, ಎಮೋಷ್ನಲ್, ಇಂಟಲೆಕ್ಚುವಲ್ ಆ್ಯಂಡ್ ಸ್ಪಿರಿಚುವಲ್ ಅಂತ. ಭೌತಿಕ, ಭಾವನಾತ್ಮಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ. ಈ 4 ಮಜಲುಗಳಲ್ಲಿ ವ್ಯಕ್ತಿ ಬೆಳೆದಾಗ ಅದು ನಿಜವಾದ ಶಿಕ್ಷಣ ಅಂತ ಹೇಳಿಕೊಳ್ಳುತ್ತದೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ದ ಎಂಡ್ ಆಫ್ ಎಜುಕೇಷನ್ ಈಸ್ ಕ್ಯಾರೆಕ್ಟರ್. ವ್ಯಕ್ತಿತ್ವ ನಿರ್ಮಾಣವೇ ಶಿಕ್ಷಣದ ಅಂತಿಮ ಗುರಿಯಾಗಬೇಕು ಅಂತ. ಸ್ವಾಮಿ ಚಿನ್ಮಯಾನಂದರು ಒಂದು ಕಡೆಗೆ ಹೇಳ್ತಾರೆ, ಚಿಲ್ಡ್ರನ್ ಆರ್ ನಾಟ್ ವೆಸಲ್ಸ್ ಟು ಬಿ ಫಿಲ್ಡ್, ದೇ ಆರ್ ದ ಲೈಟ್ ಟು ಬಿ ಲಿಟ್. ಮಕ್ಕಳು ಹಚ್ಚುವ ಹಣತೆಗಳಾಗಬೇಕು, ತುಂಬುವ ಚೀಲಗಳಲ್ಲ ಅಂತ. ಇವತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಕಲಿಯುವುದೊಂದು, ಮಾಡೋದೊಂದು, ಉದ್ಯೋಗ ಇನ್ನೊಂದು, ಸಂಪಾದನೆಯ ಒಂದು ಮೂಲವಾಗಿ ಶಿಕ್ಷಣದ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ರ್ಯಾಂಕ್ ಬರಬೇಕು ಯಾಕೆ ಅಂದರೆ ಒಳ್ಳೆ ಶಾಲೆಗೆ ಸೇರಬೇಕು. ಒಳ್ಳೆ ಶಾಲೆಗೆ ಯಾಕೆ ಸೇರಬೇಕು ಅಂದರೆ ಜಾಬ್ ಒಳ್ಳೇದು ಸಿಗಬೇಕು. ಒಳ್ಳೆ ಜಾಬ್ ಯಾಕೆ ಸಿಗಬೇಕು ಅಂದರೆ ದುಡ್ಡು ಸಂಪಾದನೆ ಚೆನ್ನಾಗಾಗಬೇಕು. ದುಡ್ಡು ಸಂಪಾದನೆ ಆದರೆ ಸುಖವಾದ ಬದುಕಾಗ್ತದೆ ಅಂತ. ಒಂದಕ್ಕೊಂದು ಸಂಬಂಧವೇ ಇಲ್ಲ. ಶಿಕ್ಷಣ ಜ್ಞಾನವನ್ನು ವರ್ಧಿಸಬೇಕು, ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕು. ಇಲ್ಲದಿದ್ದರೆ ಅದು ವಿದ್ಯಾಭ್ಯಾಸ ಆಗುತ್ತೆ ಹೊರತು ವಿದ್ಯಾಭ್ಯಾಸ ಆಗೋದಿಲ್ಲ. ಆದ್ದರಿಂದ ನಾನು ಅಪೇಕ್ಷಿಸೋದಿಷ್ಟೇ, ಎಲ್ಲ ಶಾಲೆಗಳಂತೆ ಇದೊಂದು ಶಾಲೆ ಆಗುವುದು ಬೇಡ. ಇಲ್ಲಿ ಸಂಸ್ಕೃತ ಇರಲಿ,
ಚೆನ್ನಾಗಿ ಮಕ್ಕಳಿಗೆ ಸಂಸ್ಕೃತವನ್ನು ಹೇಳಿಕೊಡಿ, ಭಗವದ್ಗೀತೆಯನ್ನು ಹೇಳಿಕೊಡಿ, ಮತ್ತು ನಮ್ಮ ಪ್ರಾಚೀನ ಶ್ರೇಷ್ಠತೆಗಳು, ಶ್ರೇಷ್ಠ ವ್ಯಕ್ತಿಗಳು ಯಾರಾಗಿದ್ದಾರೆ ಅವರ ಬಗ್ಗೆ ಪರಿಚಯ ಮಾಡಿಕೊಡಿ. ಈಗ ಅರ್ಥಶಾಸ್ತ್ರ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ವಿದೇಶದ ಯಾವುದೋ ಒಂದು ವ್ಯಕ್ತಿ ಹೆಸರು ಬರ್ತದೆ. ಕೌಟಿಲ್ಯ ಇದ್ದಾನೆ, ನಾಟ್ಯಶಾಸ್ತ್ರಕ್ಕೆ ಭರತಮುನಿ ಇದ್ದಾನೆ, ಯೋಗಶಾಸ್ತ್ರಕ್ಕೆ ಪತಂಜಲಿ ಮಹರ್ಷಿಗಳಿದ್ದಾರೆ, ಹಾಗೆ ಆಸ್ಟ್ರಾನಮಿ ಇರಬಹುದು, ಖಗೋಳಶಾಸ್ತ್ರ ಅಂತ ನಾವೇನು ಕರಿತೇವೆ ಅದಿರಬಹುದು, ಆಯುರ್ವೇದ ಶಾಸ್ತ್ರಗಳಿರಬಹುದು. ಹೀಗೆ ತತ್ವಶಾಸ್ತ್ರಗಳಂತೂ ದೊಡ್ಡ ದೊಡ್ಡ ಮಹಾ ಮಹಿಮರಾಗಿ ಹೋಗಿದ್ದಾರೆ. ಇವರುಗಳ ಪರಿಚಯ ಮಕ್ಕಳಿಗೆ ಮಾಡಿಕೊಡ್ಬೇಕಾಗಿದೆ. ಸಂಸ್ಕೃತ, ಸಂಸ್ಕೃತಿ ಇದೆರಡೂ ಕೂಡ ಜೊತೆಗಿದ್ದು ಶಿಕ್ಷಣದ ವ್ಯವಸ್ಥೆ ಇರಲಿ ಅಂತ ಒಂದು ಸಣ್ಣ ಕಿವಿ ಮಾತನ್ನು ಹೇಳ್ತಾ, ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಎನ್ನುವುದು ಇವತ್ತಿನ ವಿಷಯ. ನನಗೆ ಬಹಳ ಕಷ್ಟ ಕೊಟ್ಟಿದ್ದಾರೆ. ಯಾಕೆಂದರೆ ಗುರುಗಳ ಮುಂದೆ ಈ ವಿಷಯ ಮಾತನಾಡುವಷ್ಟು ತಿಳಿದವನಲ್ಲ ನಾನೇನೋ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವಿಷಯಗಳು ಗೊತ್ತೇ ಹೊರತು ಗುರುಗಳ ಹಾಗೆ ತಪಸ್ಸಾಗಲಿ, ಜ್ಞಾನವಾಗಲಿ, ಅತ್ಯಂತ ವಿಸ್ತಾರವಾದ ಅನುಭವವಾಗಲಿ ಸಾಧನಾ ಕ್ಷೇತ್ರದಲ್ಲಿ ನನಗಿಲ್ಲ. ಆದ್ದರಿಂದ ಆ ಅಂಜಿಕೆಯಿಂದಲೇ ಅವರ ಕ್ಷಮೆ ಯಾಚಿಸುತ್ತಾ ನಾನು ಈ ವಿಷಯದ ಕುರಿತು ಯಥಾಮತಿ ಯಥಾಶಕ್ತಿ ಚಿಂತನೆಯನ್ನು ಮಾಡ್ತಾ ಇದ್ದೇನೆ. ಅಧ್ಯಾತ್ಮ ನಮಗೆ ಯಾಕೆ ಬೇಕು ಅಂತ, ಅಧ್ಯಾತ್ಮ ಎಂಬ ಶಬ್ದದ ಅರ್ಥ ಏನು? ಅಧಿ ಮತ್ತು ಆತ್ಮ ಈ ಎರಡು ಶಬ್ದ ಸೇರಿ ಅಧ್ಯಾತ್ಮ ಅಂತಾಗಿದೆ. ಅಧಿ ಅಂದರೆ ಸಂಬಂಧಿಸಿರುವುದು ಅಂತ ಅರ್ಥ. ಆತ್ಮನಿಗೆ ಸಂಬಂಧಿಸಿದ್ದು ಅಧ್ಯಾತ್ಮ ಅಂತ ಅರ್ಥ. ಆತ್ಮ ಎಂಬ ಶಬ್ದಕ್ಕೆ ಅರ್ಥ ನಾನು ಅಂತ. ನಾನುವಿಗೆ ಯಾವ್ಯಾವುದು ಸಂಬಂಧಿಸಿದೆಯೋ ಅದೆಲ್ಲವೂ ಅಧ್ಯಾತ್ಮವೇ. ಆದರೆ ನಿಜವಾದ ಅಧ್ಯಾತ್ಮ ಯಾವುದು ಅಂತ ನಾವು ಕಂಡುಕೊಳ್ಬೇಕಾಗಿದೆ. ಈಗ ಶರೀರದ ಸಮಸ್ಯೆಗಳಿಗೆ, ಮಾನಸಿಕ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ತಾಪ ಮುಂತಾದ ಶಬ್ದ ಬಳಸ್ತೇವೆ. ಅಂದರೆ ಶರೀರಕ್ಕೂ ಆತ್ಮ ಎಂಬ ಶಬ್ದದ ಪ್ರಯೋಗ ಇದೆ, ಮನಸ್ಸು ಬುದ್ಧಿಗೂ ಇದೆ, ಜೀವಾತ್ಮನಿಗೂ ಇದೆ. ಇದಕ್ಕಿಂತ ಹೊರತಾಗಿ ಪ್ರತ್ಯಗಾತ್ಮ ಅಂತ ಒಂದಿದೆ. ಪ್ರತ್ಯಗಾತ್ಮನಿಗೂ ಆತ್ಮ ಶಬ್ದದ ಬಳಕೆ ಆಗಿದೆ. ಆದ್ದರಿಂದ ಅಧ್ಯಾತ್ಮ ಅಂದರೆ ನಿಜವಾಗಿಯೂ ಈ ಶರೀರ, ಮನಸ್ಸು, ಬುದ್ಧಿ ಮತ್ತು ಜೀವಾತ್ಮ ಅಥವಾ ಅಹಂಕಾರ ಅದಕ್ಕಿಂತ ಒಳಗಿರುವ ಪ್ರತ್ಯಗಾತ್ಮನಿಗೆ ಅಧ್ಯಾತ್ಮ ಎಂಬ ಶಬ್ದ ಸರಿಯಾಗಿ ಯುಕ್ತವಾಗ್ತದೆ. ಆದರೆ ಈ ತಪ್ಪಾದ ತಿಳುವಳಿಕೆ ನಮ್ಮನ್ನು ಸಮಸ್ಯೆಗೆ ನೂಕಿತ್ತು. ಅದಕ್ಕೆ ಅಧ್ಯಾಸ ಅಂತ ಹೇಳ್ತಾರೆ. ಶರೀರ, ಮನಸ್ಸು, ಬುದ್ಧಿಗಳಲ್ಲಿ ನಾನೆಂಬ ಭ್ರಾಂತಿ, ಇದಕ್ಕೆ ಅಧ್ಯಾಸ ಎಂಬುದಾಗಿ ಹೇಳ್ತಾರೆ. ಈ ಅಜ್ಞಾನವೇ ನಮ್ಮೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗಿದೆ. ಯಾವತನೂ ತನ್ನ ನಿಜವಾದ ಆತ್ಮದ ಪರಿಚಯವನ್ನು ಮಾಡಿಕೊಳ್ತಾನೋ ಅವನ ಎಲ್ಲ ಸಮಸ್ಯೆಗಳು ದೂರ ಆಗತ್ತೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಅಧ್ಯಾತ್ಮದ ಪ್ರಯೋಜನ ಏನಪ್ಪ ಅಂದರೆ ಜೀವನದ ಎಲ್ಲ ಗೊಂದಲಗಳು, ಕಷ್ಟ, ತಾಪತ್ರಯ ಅಂತ ನಾವೇನು ಕರಿತೇವೆ, ಇದೆಲ್ಲದರಿಂದ ಬಿಡುಗಡೆಯಾಗಿ ಬದುಕು ಹಗುರ ಆಗ್ತದೆ. ಹಗುರವಾದ ಒಂದು ಬದುಕು, ಲಘುವಾದ ಒಂದು ಬದುಕು ಸಾಧ್ಯ ಆಗ್ತದೆ. ಇಂಗ್ಲೀಷ್ ಭಾಷೆಯಲ್ಲಿ ಹೇಳೋದಾದರೆ ಲೈಫ್ ಬಿಕಮ್ಸ್ ಎ ಫ್ರೆಂಡ್ಲಿ ಮ್ಯಾಚ್. ಈಗ ಜೀವನ ಅನ್ನೋದು ಒಂದು ಗಂಭೀರವಾದ ಆಟ ಆಗಿದೆ, ಸೀರಿಯಸ್ ಗೇಮ್ ಆಗಿಬಿಟ್ಟಿದೆ. ಯಾರು ಸೋಲ್ತೇವೆ, ಯಾರು ಗೆಲ್ತೇವೆ, ಈ ಮುಂತಾದ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನಿಂದ ಒಳಗೊಂಡಂತಹ ಜೀವನ ಶೈಲಿ ನಡೆಸ್ತಾ ಇದ್ದೇವೆ. ಯಾರು ಅಧ್ಯಾತ್ಮದಲ್ಲಿ ನೆಲೆ ನಿಲ್ತಾರೋ ಅಂಥವರು ಮನಸ್ಸು ಅತ್ಯಂತ ತಿಳಿಯಾಗ್ತದೆ, ಸಹಜವಾಗಿ ಸಮಾಧಾನ, ಶಾಂತಿಯನ್ನು ಹೊಂದುತ್ತದೆ. ಈ ಜೀವನದ ಆಟವನ್ನು ಆಡ್ತಾ ಇದ್ದರೂ ತಲೆಯಲ್ಲಿ ಯಾವುದೇ ಭಾರ ಅಥವಾ ಗಂಭೀರತೆ ಅವನಿಗೆ ಅನಿಸೋದಿಲ್ಲ. ಆದ್ದರಿಂದ ಅಧ್ಯಾತ್ಮ ನಮಗೆ ಬೇಕು. ಅಧ್ಯಾತ್ಮ ಅಂದರೆ ನನ್ನ ನಿಜವಾದ ಪರಿಚಯ, ನನ್ನ ನಿಜವಾದ ಅಸ್ತಿತ್ವ. ಈಗ ನಮಗೆ ಏನು ತಿಳಿದಿದೆ, ನಾನು ಅಂತ ನಾವೇನು ತಿಳ್ಕೊಂಡಿದ್ದೇವೆ, ಅದು ನಿಜವಾದ ನಾನಲ್ಲ.
ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಸ್ಥೂಲ ಶರೀರವನ್ನು, ಸೂಕ್ಷ್ಮ ಶರೀರವನ್ನು, ಕಾರಣ ಶರೀರವನ್ನು ಅಭಿಮಾನ ಪಟ್ಟುಕೊಂಡು ನಾನು ಅಂತ ಹೇಳ್ತಾ ಇದ್ದೇವೆ. ಶಾಸ್ತ್ರದಲ್ಲಿ ಶರೀರತ್ರಯ ಅಥವಾ ಪಂಚಕೋಶ ಅಂತ ಹೇಳ್ತಾರೆ. ಈ ಪಂಚಕೋಶದಲ್ಲಿ ಅಭಿಮಾನವನ್ನು ಪಟ್ಟುಕೊಂಡು ನಾನು ಅಂತ ನಾವೇನು ಹೇಳ್ತಿದ್ದೇವೆ, ಅದು ನಿಜವಾದ ನನ್ನ ಪರಿಚಯ ಅಲ್ಲ. ಹಾಗಾದರೆ ಯಾರು ನಾನು? ಆತ್ಮ ಅನ್ನುವಂಥದ್ದು ಶರೀರ ಮನಸ್ಸಿನ ಭಾಗವಾಗಲಿ, ಅಂಶವಾಗಲಿ, ಕ್ರಿಯೆಯಾಗಲಿ ಅಲ್ಲ. ಆತ್ಮ ಎನ್ನುವುದು ಸ್ವತಂತ್ರ ವಸ್ತು. ಶರೀರ ಮನಸ್ಸಿನ ಅಂಶವಾಗಲಿ, ಕ್ರಿಯೆಯಾಗಲಿ, ಗುಣಧರ್ಮವಾಗಲಿ ಅಲ್ಲ. ಇಟ್ ಈಸ್ ನಾಟ್ ಅ ಪಾರ್ಟ್, ಪ್ರಾಡಕ್ಟ್ ಆರ್ ಪ್ರಾಪರ್ಟಿ ಆಫ್ ದಿ ಬಾಡಿ ಆರ್ ಮೈಂಡ್. ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಎಂಟಿಟಿ. ಅದೊಂದು ಸ್ವತಂತ್ರ ವಸ್ತು. ಆ ಆತ್ಮ ಚೈತನ್ಯವು ಶರೀರವನ್ನೆಲ್ಲ ವ್ಯಾಪಿಸಿ ಸಚೇತನಗೊಳಿಸಿ ಈ ಶರೀರ ಮನಸ್ಸು ಬುದ್ಧಿಯನ್ನು ಮೀರಿ ನಿಂತಿದೆ. ಆತ್ಮನು ಶರೀರದ ಒಳಗೆಲ್ಲೋ ಇಲ್ಲ. ಸದ್ಯಕ್ಕೆ ನಾವು ಯೋಚನೆ ಮಾಡುವ ಶೈಲಿ ಹಾಗೆ, ನಮ್ಮ ಆತ್ಮ ಶುದ್ಧಿ ಇರಬೇಕು, ನನ್ನ ಆತ್ಮದಿಂದ ಹೇಳ್ತೇನೆ ನಾನು ಅನ್ನುವಾಗ ಇಲ್ಲಿ ಮುಟ್ಟುಕೊಂಡು ಹೇಳ್ತೇವೆ ನಾವು. ನಮ್ಮ ಪ್ರಕಾರ ಶರೀರದ ಒಳಗೆಲ್ಲೋ ಆತ್ಮ ಇದೆ ಅಂತ. ಅದು ತಪ್ಪು ತಿಳುವಳಿಕೆ. ನಿಜವಾಗಿ ಆತ್ಮದ ಒಳಗೆ ಈ ಶರೀರ ಮತ್ತು ಪಂಚಭೂತಾತ್ಮಕವಾದ ಸೃಷ್ಟಿಯೇ ಇದೆ. ಇದು ದೊಡ್ಡ 360 ಡಿಗ್ರಿ ಥಿಂಕಿಂಗ್ ಅಂತ ಹೇಳ್ತಾರಲ್ಲ, ದೊಡ್ಡ ಬದಲಾವಣೆ ಇದು. ಶರೀರದ ಒಳಗೆ ಆತ್ಮ ಇರುವುದಲ್ಲ, ಆತ್ಮದೊಳಗೆ ಜಗತ್ತು ಮತ್ತು ಶರೀರ ಇದೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಆದ್ದರಿಂದ ಆತ್ಮನು ಶರೀರವನ್ನು ಸಚೇತನಗೊಳಿಸಿ ಶರೀರವನ್ನು ಮೀರಿ ನಿಂತಿದೆ ಅದು. ಆಮೇಲೆ ಆತ್ಮನು ಶರೀರ ನಾಶವಾದರೂ ನಾಶವಾಗುವವನಲ್ಲ. ಶರೀರ ನಾಶವಾಗಬಹುದು, ಮನಸ್ಸು ಒಂದು ಹಂತದಲ್ಲಿ ಲುಪ್ತವಾಗಬಹುದು, ಆದರೆ ಆತ್ಮನು ಇಲ್ಲದಾಗುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಸತ್ತಾಗ ಅಲ್ಲಿ ಆತ್ಮ ಕಾಣುವುದಿಲ್ಲಲ್ಲ, ಅಭಿವ್ಯಕ್ತಿ ಇಲ್ವಲ್ಲ, ಅಂದರೆ ಮಾಧ್ಯಮ ಇಲ್ಲ. ಅದು ತೋರಿಕೊಳ್ಳುವುದಕ್ಕೆ ಅಂತಃಕರಣ ಅನ್ನುವಂತಹ ಮಾಧ್ಯಮ ಇಲ್ಲ ಅನ್ನೋದು ಬಿಟ್ಟರೆ ಆತ್ಮ ಎಲ್ಲಿಗೂ ಹೋಗಲಿಲ್ಲ. ಸತ್ತವನ ಆತ್ಮ ಹೋಯಿತು ಅಂತ ಹೇಳ್ತಾರಲ್ಲ, ಅದೇನದು? ಅದು ಸೂಕ್ಷ್ಮ ಶರೀರ. ಅದಕ್ಕೂ ಆತ್ಮ ಎಂಬ ಶಬ್ದದ ಬಳಕೆ ಇದೆ. ಅದರ ನಿಜವಾದ ಆತ್ಮ ಅಲ್ಲ. ನಿಜವಾದ ಆತ್ಮ ಆಕಾಶದ ಹಾಗೆ ಎಲ್ಲಿಗೂ ಹೋಗುವವನಲ್ಲ. ಆತ್ಮವತ್ ಸರ್ವ ಆಕಾಶವತ್ ಸರ್ವ ಗತಶ್ಚ ನಿತ್ಯ. ಆತ್ಮನು ಆಕಾಶದ ಹಾಗೆ ಎಲ್ಲೆಲ್ಲೂ ವ್ಯಾಪಿಸಿಕೊಂಡಿರುವ ನಿತ್ಯ ಸತ್ಯ ಅನಂತವಾದ ವಸ್ತು. ಈಗ ಆತ್ಮ ಆತ್ಮ ಅಂತ ಏನು ಶಬ್ದ ಬಳಸ್ತಾ ಇದ್ದೇನೋ ಅದರ ಬದಲಾಗಿ ನಾನು ಅಂತ ಬಳಸಬೇಕು. ಅದೇ ಅಧ್ಯಾತ್ಮ ಚಿಂತನೆ. ಐ ಆಮ್ ನಾಟ್ ಪಾರ್ಟ್ ಆರ್ ಪ್ರಾಡಕ್ಟ್ ಆರ್ ಪ್ರಾಪರ್ಟಿ ಆಫ್ ದ ಬಾಡಿ. ಐ ಆಮ್ ಎನ್ ಇಂಡಿಪೆಂಡೆಂಟ್ ಎಂಟಿಟಿ. ಐ ಪರ್ವೇಡ್ ಅಂಡ್ ಎನ್ಲಿವನ್ ದ ಬಾಡಿ. ಐ ಗೋ ಬಿಯಾಂಡ್ ದ ಬಾಡಿ. ಕೊನೆಯದಾಗಿ ಈ ಶರೀರ ಮನಸ್ಸುಗಳು ನಾಶವಾದರೂ ನಾನು ನಾಶವಾಗುವವನಲ್ಲ.